ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಇವಾಗ ನನಗೆ ಬಿಸಿನೀರನ್ನ ಕುಡಿಯೋದಕ್ಕೆ ನೀರನ್ನ ಕಾಯಿಸ್ಕೊತಾ ಇದ್ದೆ. ಹಾಗೆ ಇವತ್ತು ಹೆಲ್ತಿ ಡ್ರಿಂಕಿಗೆ ಬೀಟ್ರೋಟು ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇವತ್ತು ನಾನು ಹೆಲ್ತಿ ಡ್ರಿಂಕ್ನ ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂದರೆ, ಬೀಟ್ರೋಟ್ ತುರಿ ಹಾಗೆ ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಶುಂಠಿ ತುರಿನ ಬಿಸಿನೀರಿಗೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಅಂದರೆ ಅದರಲ್ಲಿರೋಂತಹ ರಸ ಎಲ್ಲ ವಿಟಮಿನ್ಸ್ ಎಲ್ಲ ಏನಿರುತ್ತಲ್ವ ಅದು ಬಿಸಿನೀರಿಗೆ ಇಟ್ಕೊಂಡ್ಮೇಲೆ ಅದನ್ನ ಶೋಧಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಹನಿ ಹಾಗೆ ಲಿಂಬೆಹಣ್ಣಿನ ರಸನ ಹಾಕ್ಕೊಂಡು ಕುಡಿತೀನಿ. ತುಂಬ ಚೆನ್ನಾಗಿರುತ್ತೆ. ಈ ABC ಜ್ಯೂಸೆಲ್ಲ ಕುಡಿತೀವಲ್ಲ ಅದೇ ಥರನೇ ಇರುತ್ತೆ. ಆದರೆ ABC ಜ್ಯೂಸು ಡೈಲಿ ಕುಡಿಯೋದಕ್ಕೆ ಬೇಜಾರಾಗ್ಬಿಡುತ್ತೆ ನೋಡಿ, ಅಂಥ ಟೈಮಲ್ಲಿ ಈ ಥರ ಮಾಡಿಕೊಂಡು ಕುಡಿತಾ ಇರ್ತೀನಿ ನಾನು. ಹಾಗಾಗಿ ಇವತ್ತು ಇದನ್ನೇ ಮಾಡ್ಕೊಳ್ಳೋಣ ಅಂತ ಅದನ್ನಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಇಲ್ಲಿ ನನಗೂ ನನ್ನ ಹಸ್ಬೆಂಡ್ಗೂ ಇಬ್ಬರಿಗೂ ಬೇಕು ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿ ತುರಿತಾ ಇದ್ದೀನಿ. ಹಾಗೆ ಮೊದಲಿಗೆ ನಾನು ಬಿಸಿನೀರನ್ನ ಕುಡಿದ್ಬಿಡ್ತೀನಿ. ಬಿಸಿನೀರನ್ನ ಕುಡಿದಾದ ಒಂದು ಅರ್ಧ ಗಂಟೆಗೆ ಅಥವಾ 1 ಅವರ್ಗೆ ಈ ಥರ ಜ್ಯೂಸನ್ನ ಕುಡಿತೀನಿ. ಅದಾದ ನಂತರ ಒಂದು 2 ಅವರ್ ಅಥವಾ 2.5 ಅವರ್ ಬಿಟ್ಟ ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ಅಂದರೆ ಈ ವೆಯ್ಟ್ ಲಾಸ್ ಬ್ರೇಕ್ಫಾಸ್ಟ್ ಏನಿರ್ತಾವಲ್ವ ಆ ಥರದ್ದು ಏನಾದರೂ ಮಾಡಿಕೊಂಡು ತಿಂತೀನಿ. ಈ ಥರ ಮಾಡೋದ್ರಿಂದ ಬೇಗ ಹೊಟ್ಟೆನೂ ಸಹ ಹಸಿಯೋದಿಲ್ಲ. ಹಾಗೆ ಬೆಳಗ್ಗೆ ನೀರು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಥರ ಜ್ಯೂಸ್ಗಳನ್ನ ಹಾಗೆ ಬಿಸಿನೀರನ್ನ ಕುಡಿತಾ ಇರ್ತೀನಿ. ಇನ್ನು ಇಲ್ಲಿ ಇವಾಗ ಕ್ಯಾರೆಟ್ ತುರಿ ಹಾಗೆ ಶುಂಠಿ ತುರಿ ಅದೆಲ್ಲ ತುರ್ಕೊಂಡ್ಮೇಲೆ ನಾನೇನು ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೆ ನೋಡಿ, ಅದನ್ನು ಕುಡಿಯೋದಕ್ಕೆ ಎಷ್ಟು ಬೇಕೋ ಅದನ್ನ ಗ್ಲಾಸಿಗೆ ಹಾಕ್ಕೊಂಡು ಇನ್ನು ಮಿಕ್ಕೊಂಡಿರೋಂತಹ ನೀರಿಗೆ ಇದನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ ಇಲ್ಲಿ. ಹಾಗೆ ನಮ್ಮನೇಲಿ ಏನಂದರೆ ಈ ಥರ ಏನಾದರೂ ಒಂದು ಜ್ಯೂಸ್ ಮಾಡ್ಕೊತೀನಿ ಅಂದರೆ ನನ್ನ ಮಗಳು ಹಾಗೆ ನನ್ನ ಮಗ ಇಬ್ಬರು ಸಹ ನಾನು ಕುಡಿತೀನಿ ಅಂತ ಬರ್ತಾರೆ. ಹಾಗಾಗಿ ಈ ಥರ ಏನಾದರೂ ಜ್ಯೂಸ್ ಇದ್ದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಅಂದರೆ ನಾವು ಕುಡಿಯೋದು ನೋಡಿ ಅವರಿಗೂ ಸಹ ಕುಡಿಬೇಕು ಅಂತ ಇಷ್ಟ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ನೋಡಿ, ಕುಡಿಬೇಕು ಅಂತ ಅಂದ್ಕೊತಾರೆ. ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ಕುಡಿತಾರೆ ಅಂತ ಇಲ್ಲಿ ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದಲ್ಲದೆ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ, ಹಾಗಾಗಿ ಕೊಡ್ತೀನಿ ಈ ಥರ ಜ್ಯೂಸ್ಗಳೆಲ್ಲ. ಇನ್ನು ಒಂದು ಸೈಡ್ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಚಪಾತಿಗೆ ಹಿಟ್ಟನ್ನು ಸಹ ಕಲಸಿಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ನಂದು ಸ್ವಲ್ಪ ಡ್ರಿಂಕ್ ಕುಡಿಯೋದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡೇ ಬಂದು ಅವರಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅವರು ಸಹ ಕುಡಿಯೋಕ್ಕೆ ತೊಗೊಂಡೋದ್ರು. ಇನ್ನು ಅದಾದ ನಂತರ ನಾನು ಯಾವಾಗಲೂ ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿ ಇಡ್ತೀನಿ ನೋಡಿ, ಅದರಿಂದ ಇವತ್ತು ಬೆಣ್ಣೆನ ಮಾಡಿದ್ರಾಯಿತು ಅಂತ ಇಲ್ಲಿ ಮಜ್ಜಿಗೆನೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಅದನ್ನ ಒಂದು ಸ್ವಲ್ಪ ಮಜ್ಜಿಗೆನ ಮಾಡಿಟ್ಬಿಟ್ಟು ಈ ಥರ ಮಾಡಿಟ್ಬಿಟ್ರೆ ಬೆಣ್ಣೆ ಮೇಲ್ಗಡೆ ನೀಟಾಗಿ ತೇಲಿ ಬಂದುಬಿಡುತ್ತೆ, ಅಲ್ಲಿವರೆಗೂ ಇದನ್ನ ಬಿಟ್ಬಿಡ್ತೀನಿ. ಇನ್ನು ಹಾಗೆ ಇವತ್ತು ನನಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ತರಕಾರಿನ ಸ್ಟೀಮ್ ಮಾಡ್ಕೊತಾ ಇದ್ದೆ. ಹಾಗಾಗಿ ಇಲ್ಲಿ ಬ್ರೊಕೊಲಿ ಹಾಗೆ ಒಂದು ಸ್ವಲ್ಪ ಆಲೂಗೆಡ್ಡೆ
ಆಲೂಗಡ್ಡೆ ಹಾಗೆ ಕ್ಯಾರೆಟು, ಬೀನ್ಸು, ಬೀಟ್ರೋಟು ಈ ಥರದನ್ನೆಲ್ಲ ಈ ಥರ ಸ್ಲೈಸಾಗಿ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಈ ಥರ ಸ್ಟೀಮ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಹಾಗಾಗಿ ನಿಮಗೆ ಇದರಲ್ಲಿ ಆಲೂಗಡ್ಡೆ ಬೇಡ ಅಂದರೆ ನೀವು ಸ್ಕಿಪ್ಪು ಸಹ ಮಾಡ್ಬೋದು. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ನೋಡಿ ಆ ತರಕಾರಿನೇ ಹಾಕ್ಕೊಂಡು ಈ ಥರ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ತಿನ್ಬೋದು. ನನಗಿಲ್ಲಿ ಇಷ್ಟ ಆಗಿರೋಂತಹ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇನ್ನು ಅದಾದ ನಂತರ ಒಂದು ಕಡೆ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೆ. ಇನ್ನು ಇಲ್ಲಿ ನನ್ನ ಹಸ್ಬೆಂಡ್ ಬಾಕ್ಸಿಗೆ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ಮೊದಲಿಗೆ ಅವರಿಗೆ ಒಂದು 4 ಚಪಾತಿ ಮಾಡಿಕೊಟ್ರಾಯಿತು ಅಂತ ಚಪಾತಿಗೂ ಸಹ ರೆಡಿ ಮಾಡ್ತಾಯಿದ್ದೆ. ಇನ್ನು ನನ್ನ ಮಕ್ಕಳಿಗೂ ಸಹ ಇವತ್ತು ಚಪಾತಿನೇ ಮಾಡಿ ಕಳಿಸಿದ್ದಾಯಿತು. ಇನ್ನು ನನ್ನ ಹಸ್ಬೆಂಡಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಇನ್ನು ಇವತ್ತೊಂದು ಸ್ವಲ್ಪ ಜೀರಿಗೆ ಪುಡಿ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ ಅದೆಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ. ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಇವತ್ತು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಚಪಾತಿ ಮಾಡಿ ನನ್ನ ಹಸ್ಬೆಂಡ್ಗೆ ಕಲಿಸ್ಕೊಡೋಷ್ಟರಲ್ಲಿ ಕರೆಂಟ್ ಬೇರೆ ಹೋಗಿಬಿಡ್ತು. ಹಾಗಾಗಿ ಇವತ್ತು ಎಲ್ಲ ಕೆಲಸನೂ ಸ್ವಲ್ಪ ಡಿಲೇ ಆಗೋಯಿತು. ಅಂದರೆ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಳ್ಬೇಕಾಗಿರೋಂತಹ ಕೆಲಸನ ಸಂಜೆ ಟೈಮಲ್ಲಿ ಮಾಡ್ಕೊಳ್ಳೋ ಥರ ಆಯಿತು. ಇನ್ನು ಇವಾಗ ನಾನು ನನಗೆ ಹೆಲ್ತಿ ಬ್ರೇಕ್ಫಾಸ್ಟ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಮೊದಲಿಗೆ ನಾನು ಏನು ತರಕಾರಿನ ಸ್ಟೀಮ್ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಒಗ್ಗರಣೆ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಕರೆಂಟ್ ಬೇರೆ ಹೋಗಿತ್ತು. ಕ್ಲಾರಿಟಿ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ನನಗೆ. ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡೋವಂತಹ ಟೈಮಲ್ಲೇ ಮಾಡ್ಕೊತಾ ಇರೋದ್ರಿಂದ ಇದನ್ನ ಶೂಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಚಿಕ್ಕ ಕ್ಯೂಬ್ ಆಗೋಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲಲ್ಲೇ ನೀವು ಈ ಥರ ತರಕಾರಿನ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಆಲಿವ್ ಆಯಿಲ್ ಇರಲಿಲ್ಲ, ಹಾಗಾಗಿ ನಾನು ಚಿಕ್ಕ ಪೀಸು ಬೆಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸೇರಿಸ್ಕೊಂಡ್ಮೇಲೆ ಜೀರಿಗೆ ಒಂದು ಸ್ವಲ್ಪ ಚಿಟ್ಕುಟ್ಲಿ. ಅದಾದ ನಂತರ ಇಲ್ಲಿ ನಾವೇನು ತರಕಾರಿನ ಸ್ಟೀಮ್ ಮಾಡಿ ಇಟ್ಟಿದ್ವಿ ನೋಡಿ ಅದನ್ನು ಈ ಥರ ಬೆಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನಮಗೆ ಈ ಥರ ಫ್ರೈ ಮಾಡೋದು ಬೇಡ ಅಂದರೆ ನೀವು ಸ್ಟೀಮ್ ಮಾಡಿಕೊಂಡು ಹಾಗೇನೂ ಸಹ ತಿನ್ಕೋಬೋದು ತರಕಾರಿನ. ನನಗೆ ಈ ಬೀಟ್ರೋಟ್ ಎಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಸ್ಟೀಮ್ ಮಾಡಿ ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅಥವಾ ಬೆಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಇದಕ್ಕೆ ಸ್ಟವ್ ಆಫ್ ಮಾಡಾದಮೇಲೆ ನಾನಿಲ್ಲಿ ಸೌತೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸೌತೆಕಾಯಿ ಸೇರಿಸ್ಕೊಂಡು ಅದಾದ ನಂತರ ಹುರಿದಿಟ್ಕೊಂಡಿರುವಂತಹ ಶೇಂಗಾನ ಸೇರಿಸ್ಕೊತಾ ಇದ್ದೀನಿ. ಶೇಂಗಾ ಹಾಕ್ಕೊಳ್ಳಿ, ಈ ಸಲಾಡ್ಗೆ ಸೂಪರಾಗಿರುತ್ತೆ. ಅಂದರೆ ತರಕಾರಿ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗಿರುತ್ತೆ ನೋಡಿ. ತರಕಾರಿ ತಿನ್ನುವಾಗ ಬಾಯಿಗೆ ಒಂದು ಸ್ವಲ್ಪ ಕ್ರಂಚಿಯಾಗಿ ಏನಾದರೂ ಸಿಗಬೇಕಂದ್ರೆ ಈ ಥರ ಕಡಲೆಕಾಯಿನ ಹಾಕೋರಿ, ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಈ ಸಲಾಡ್ ಮಾತ್ರ. ನೀವು ಇದಕ್ಕೆ ಬೇಕಾದರೆ ಪನ್ನೀರ್ನೂ ಸಹ ಒಂದು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆಯಲ್ಲಿ ರೋಸ್ಟ್ ಮಾಡ್ಬೋದು. ಅಂದರೆ ಎಣ್ಣೆ ಅಂದರೆ ಆಲಿವ್ ಆಯಿಲಲ್ಲಿ ರೋಸ್ಟ್ ಮಾಡಿ ಸೇರಿಸ್ಕೋಬೋದು. ಇಲ್ಲ ಸ್ವೀಟ್ ಕಾರ್ನು ಸಹ ನೀವು ಇದಕ್ಕೆ ಸೇರಿಸ್ಕೋಬೋದು. ನಿಮಗೆ ಏನು ತರಕಾರಿ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ಇಲ್ಲ ಏನಾದರೂ ಕಾಳುಗಳಿದ್ದರೆ ಅದನ್ನು ಸಹ ಈ ಥರ ಸ್ಟೀಮ್ ಮಾಡಿ ಇದ್ರ ಜೊತೆಗೆ ಫ್ರೈ ಮಾಡಿಕೊಂಡು ಸಹ ತಿನ್ಬೋದು. ನಾನು ಕಾಳು ಮೊನ್ನೆ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಇವತ್ತು ಬರೀ ತರಕಾರಿನ ಮಾತ್ರ ಈ ಥರ ಸ್ಟೀಮ್ ಮಾಡ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ತಿಂತಾಯಿದ್ದೀನಿ ನೋಡಿ. ಇವತ್ತಿನ ಬ್ರೇಕ್ಫಾಸ್ಟ್ ಈ ಥರ ಇದೆ ನಂದು. ಒಂದು ಸ್ವಲ್ಪ ಸಲಾಡು ಹಾಗೆ ಅದ್ರ ಜೊತೆಗೆ ಒಂದು ಬಾಳೆಹಣ್ಣು. ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇನ್ನು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದಾದಮೇಲೆ ಮಜ್ಜಿಗೆ ನಾನು ಮಾಡಿಟ್ಟಿದ್ದೆ ನೋಡಿ, ಅದರದ್ದು ಬೆಣ್ಣೆ ಎಲ್ಲ ಮೇಲ್ಗಡೆ ನೀಟಾಗಿ ತೇಲಿ ಬಂದಿತ್ತು. ಇದನ್ನು ಇವಾಗ ತೆಗಿತಾ ಇದ್ದೀನಿ. ನಾನಿಲ್ಲಿ ಸುಮಾರಾಗಿ ಒಂದು 20 ದಿನದ ಕೆನೆನ ಕೂಡಿಟ್ಟಿದ್ದೆ. 20 ದಿನದ ಕೆನೆಯಲ್ಲಿ ಬೆಣ್ಣೆನ ಮಾಡಿದ್ದೀನಿ. ಎಷ್ಟು ಬೆಣ್ಣೆ ಬಂದಿತ್ತು ಅಂದರೆ ಒಂದು ಅರ್ಧ kg ಮೇಲೆ ಆಗ್ತಾಯಿತ್ತು ಏನೋ ಗೊತ್ತಿಲ್ಲ ಬೆಣ್ಣೆ, ಅಷ್ಟು ಬೆಣ್ಣೆ ಬಂದಿತ್ತು. ಹಾಗೆ ಅದನ್ನ ತುಪ್ಪನೂ ಸಹ ಮಾಡಿಟ್ಟಿದ್ದೀನಿ, ಅದನ್ನು ಸಹ ತೋರಿಸ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ. ಇವಾಗ ನೀವು ನೋಡ್ತಾ ಇರ್ಬೋದು ನಾನು ನೀಟಾಗಿ ಇಲ್ಲೆಲ್ಲ ಮಜ್ಜಿಗೆಯಿಂದ ಬೆಣ್ಣೆನ ತೆಗೆದಿದ್ದೀನಿ, ಎಷ್ಟು ಬೆಣ್ಣೆ ಬಂದಿದೆ ಅಂತ. ಹಾಗೆ ಅದರದ್ದು ಕಲರು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಸರಿ ನಾನು ಇದನ್ನು ಅಡುಗೆಗೆ ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ನಾನು ಪ್ರತಿ ಸಲ ಏನು ಮಾಡ್ತೀನಿ ಅಂದರೆ ಈ ಥರ ಬೆಣ್ಣೆ ಏನಾದರೂ ತೆಗೆದ್ರೆ ದೇವರಿಗೆ ದೀಪ ಹಚ್ಚೋದಕ್ಕೆ ಮಾತ್ರ ತೆಗ್ದಿಕ್ತಿದ್ದೆ. ಈ ಸರಿ ದೇವ್ರಿಗೆ ದೀಪ ಹಚ್ಚೋದಕ್ಕೆ ಇತ್ತು, ಇನ್ನೂ ಜಾಸ್ತಿನೇ ಇತ್ತು. ಹಾಗಾಗಿ ಈ ಸರಿ ಅಡುಗೆಗೆ ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಕಾಯಿಸ್ತಾ ಇದ್ದೆ. ಇನ್ನು ಪೂರ್ತಿಯಾಗಿ ಬೆಣ್ಣೆ ಕಾದಾದ ನಂತರ ತುಪ್ಪ ಆಗಿದೆ. ತುಪ್ಪ ಯಾವ ಥರ ಆಗಿದೆ ನೋಡಿ. ಇದ್ರದ್ದು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ಅಂಗಡಿಯಿಂದ ತೊಗೊಂಬಂದಿರ್ತೀವಿ ನೋಡಿ ನಾವು, ನಂದಿನಿ ತುಪ್ಪ ಮರಳಾಗಿರುತ್ತಲ್ವ, ಅದೇ ಥರನೇ ಅದೇ ಕಲರಲ್ಲಿ ಅದೇ ಫ್ಲೇವರಲ್ಲಿ ತುಂಬ ಚೆನ್ನಾಗಿ ಆಗಿತ್ತು ತುಪ್ಪ ಮಾತ್ರ. ನಾನಂತರೂ ಇವಾಗ ಸುಮಾರು ಒಂದು 2 ರಿಂದ 3 ವರ್ಷನೇ ಆಯಿತು ತುಪ್ಪನ ತೊಗೊತಾನೆ ಇಲ್ಲ ಹೊರಗಡೆ, ಮನೇಲೇ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ನೀವು, ತುಪ್ಪನೂ ಸಹ ರೆಡಿಯಾಗಿದೆ. ಯಾವ ಥರ ಆಗಿದೆ ನೋಡಿ, ಹಾಗೆ ಎಷ್ಟು ತುಪ್ಪ ಬಂದಿದೆ ಅಂತ ನೋಡ್ಬೋದು ನೀವು. ನಮ್ಮ ಮನೆಯಲ್ಲಿ ಹಾಲಿನ ಪ್ಯಾಕೆಟಿಂದ ಕೆನೆನ ಕೂಡಿಟ್ಬಿಟ್ಟು ನಾವು ಈ ಥರ ಬೆಣ್ಣೆ ಅಥವಾ ತುಪ್ಪನ ಮಾಡ್ಕೋಬಹುದು.
ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದ್ರೆ ಬೆಳಗ್ಗೆ ಹೋಗಿರುವಂತಹ ಕರೆಂಟು ಬರಲೇ ಇಲ್ಲ ಇವತ್ತು. ಅಂದ್ರೆ 5:05 ಆಯಿತು ಕರೆಂಟ್ ಬರೋದಕ್ಕೆ. ಇದೆಲ್ಲ ನಾನು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಇದೆಲ್ಲ ಮಾಡ್ಕೋಬೇಕು. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಸ್ವೀಟಲ್ಲಿ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮಕ್ಕಳನ್ನು ಸಹ ತಗೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲ ಮಧ್ಯಾಹ್ನ ಮಾಡ್ಕೊಂಡ್ಬಿಟ್ಟಿದ್ರೆ ನನಗೆ ಇವಾಗ ಒಂದು ಸ್ವಲ್ಪ ಈಸಿ ಆಗೋದು ಅಡುಗೆ ಮಾಡೋದಕ್ಕೆ. ಅಂದರೆ ಕರೆಂಟ್ ಬೇರೆ ಇರಲಿಲ್ಲ ನೋಡಿ. ಹಾಗಾಗಿ ಇವಾಗ ಮಾಡ್ಕೊತಾ ಇದ್ದೀನಿ. ಇನ್ನು ಮೊದಲಿಗೆ ನಾನು ಇವತ್ತು ಈ ಮಕಾನಿಂದ ಏನು ಸ್ವೀಟ್ ಮಾಡ್ತಿದ್ದೀನಲ್ಲ ಅದನ್ನು ಶೇರ್ ಮಾಡಿಬಿಡ್ತೀನಿ. ಹಾಗೆ ಬನ್ನಿ ತಡ ಮಾಡ್ತೀನಿ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ. ಇನ್ನು ಇಲ್ಲಿ ಈ ಮಕಾನ್ ಸ್ವೀಟ್ ಮಾಡೋದಕ್ಕೆ ಫಸ್ಟಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಈ ಬಾಣಲಿಗೆ ಬಿಳೆ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಹುರಿತಾ ಇದ್ದೀನಿ. ಇಲ್ಲಿ ಬಿಳೆ ಎಳ್ಳು ಒಂದು ಸ್ವಲ್ಪ ಚಿಟ್ಕುಟ್ಟಬೇಕು. ಚಿಟ್ಕುಟ್ಟೋವರೆಗೂ ಹುರ್ಕೋಬೇಕಾಗತ್ತೆ. ಅಂದರೆ ಇದನ್ನು ನಾವು ಸೀದಿಸ್ಕೋಬಾರ್ದು. ಈ ಬಿಳೆ ಎಳ್ಳನ್ನ ಸೀದಿಸ್ಕೊಂಡ್ಬಿಟ್ರೆ ಕಹಿ ಕಹಿ ಅನಿಸ್ತಾ ಇರುತ್ತೆ ನಾವು ತಿನ್ನುವಾಗ. ಹಾಗಾಗಿ ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಹುರ್ಕೊಂಡಾದ್ಮೇಲೆ ಚಿಟ್ಕುಟ್ಟಿದ ನಂತರ ನಾನು ಇದನ್ನು ಒಂದು ಬೇರೆ ತಟ್ಟೆಗೆ ತೆಗಿತಾ ಇದ್ದೀನಿ. ತೆಗೆದಾದ್ಮೇಲೆ ಇನ್ನು ಇಲ್ಲಿ ಅದೇ ಬಾಣಲಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಉಂಡೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ತೊಗೊಳ್ಳೋವಂತಹ ಬೆಲ್ಲ ಒಂಚೂರು ಕಪ್ಪಗಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋವಂತಹ ಸ್ವೀಟು. ನನಗೆ ತುಂಬ ಕಪ್ಪಗಾಗಿರುವಂತಹ ಬೆಲ್ಲ ಸಿಗಲಿಲ್ಲ. ಹಾಗಾಗಿ ಈ ಥರದ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೇನಾದರೂ ಕಪ್ಪು ಬೆಲ್ಲ ಸಿಕ್ಕರೆ ಅದನ್ನು ಬಳಸ್ಕೊಳ್ಳಿ. ಆವಾಗ ನಾವು ಮಾಡುವಂತಹ ಸ್ವೀಟು ತುಂಬ ರುಚಿಯಾಗಿರುತ್ತೆ. ಇನ್ನು ಇದನ್ನು ಬೆಲ್ಲನ ನಾವಿಲ್ಲಿ ಕರಗಿಸ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೆಲ್ಲ ಯಾವ ಥರ ಕರಗ್ತಾ ಇದೆ ಅಂತೇಳಿ. ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಜಾಸ್ತಿ ಪುಡಿ ಮಾಡಿರಲಿಲ್ಲ. ಹಾಗಾಗಿ ಬೆಲ್ಲ ಕರಗೋದಕ್ಕೆ ಟೈಮ್ ತೊಗೊಂಡು ನೀವು ಸ್ವಲ್ಪ ಜಾಸ್ತಿನೇ ಪುಡಿ ಮಾಡಿಕೊಂಡು ಹಾಕೊಳ್ಳಿ. ಬೇಗನೆ ಬೆಲ್ಲ ಕರಗೋಗುತ್ತೆ. ಇವಾಗ ಇದನ್ನು ಈ ಥರ ನೀಟಾಗಿ ಕೈ ಬಿಡ್ದೇ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು ಇವಾಗ ಬೆಲ್ಲದ ಕಲರು ಸಹ ಚೇಂಜ್ ಆಯಿತು. ಹಾಗೆ ಹಾಕಿರುವಂತಹ ಬೆಲ್ಲ ಪೂರ್ತಿಯಾಗಿ ಕರಗೋಗಿದೆ. ಇದಕ್ಕೆ ಇವಾಗ ಒಂದೊಂದೇ ಸ್ಪೂನ್ ಥರ ನಾವಿಲ್ಲಿ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಟೋಟಲಾಗಿ ಒಂದು 3 ಸ್ಪೂನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸ್ಪೂನ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಇವಾಗ ಒಂದೊಂದು ಸ್ಪೂನ್ ನೀರನ್ನ ಹಾಕಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಬೆಲ್ಲನ ಪಾಕ ಥರ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವಿಲ್ಲಿ ಶೇಂಗಾ ಚಕ್ಕೆ ಎಲ್ಲ ಮಾಡ್ಕೊತೀವಿ ನೋಡಿ, ಆ ಥರ ಪಾಕ ಬರಬೇಕು ನಮಗೆ. ಹಾಗಾಗಿ ಸ್ವಲ್ಪನೇ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು ಇಲ್ಲಿ ಪಕ್ಕದ ಗ್ಯಾಸ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ಮಕಾನೂ ಸಹ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಬೇಗನೆ ರೆಡಿ ಆಗಿಬಿಡ್ಬೇಕು. ಅಂದರೆ ಪಾಕ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಜಾಸ್ತಿ ಗಟ್ಟಿ ಆಗ್ತಾ ಬಂದುಬಿಡುತ್ತೆ. ಹಾಗಾಗಿ ಇನ್ನು ಇಲ್ಲಿ 1.5 ಕಪ್ ಆಗೋಷ್ಟು ನಾನು ಮಕಾನ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಮೆತ್ತಗಿರುತ್ತೆ. ಹಾಗಾಗಿ ಈ ಥರ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಸಾಕಾಗುತ್ತೆ ಇದನ್ನ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಇದು ಸಹ ನೀಟಾಗಿ ರೋಸ್ಟ್ ಆಯಿತು. ಇದನ್ನು ಸಹ ನಾನು ಪ್ಯಾನಲ್ಲಿ ಹಾಗೇ ಬಿಡ್ತೀನಿ. ಪ್ಯಾನ್ ಬಿಸಿ ಇರುತ್ತೆ ನೋಡಿ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ರೋಸ್ಟ್ ಆಗುತ್ತೆ. ಹಾಗಾಗಿ ಇನ್ನು ಇದನ್ನು ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಇನ್ನು ಇಲ್ಲಿ ನಾವೇನು ಪಾಕನ ರೆಡಿ ಮಾಡ್ಕೊಳ್ಳೋಕೆ ಇಟ್ಟಿದ್ವಲ್ವ ಅದನ್ನು ಈ ಕಡೆ ಗ್ಯಾಸಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಇಲ್ಲಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಪಾಕ ನಮಗೆ ಕರೆಕ್ಟಾಗಿ ಬಂದಿದೆ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಬೌಲಲ್ಲಿ ನೀರನ್ನ ತೊಗೊಂಡಿದ್ದೀನಿ. ನೀರಿಗೆ ನಾವು ಏನು ಪಾಕ ಮಾಡ್ಕೊಂಡಿದ್ದೀವಲ್ವ ಅದರದ್ದು 1 ಡ್ರಾಪು ಹಾಕೋಬೇಕಾಗತ್ತೆ. ಹಾಕ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಪಾಕ ಆಗಿದೆಯೋ ಆಗಿಲ್ವೋ ಅಂತ ಹೇಳ್ಬಿಟ್ಟು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರನ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1 ಡ್ರಾಪು ಪಾಕನ ತೊಗೊಂಡು ನೀರಿಗೆ ಹಾಕ್ಕೊಂಡೆ. ನೀರಿಗೆ ಹಾಕ್ಕೊಂಡ್ಮೇಲೆ ಅದನ್ನ ಕೈಗೆ ತೊಗೊಂಡು ನೋಡಿದಾಗ ಮೆತ್ತಗಂತ ಅನ್ನಿಸ್ತಾಯಿತ್ತು. ಆ ಥರ ಇರಬಾರ್ದು. ನಮಗೆ ಒಂದು ಸ್ವಲ್ಪ ನೀರಿಗೆ ಹಾಕಿದ ತಕ್ಷಣ ಏನಾದರೂ ಗಟ್ಟಿ ಆಗುತ್ತೆ. ಅಂದರೆ ಈ ಕಲ್ಲು ಸೌಂಡ್ ಬರುತ್ತೆ ನೋಡಿ, ಆ ಥರ ಆಗುತ್ತೆ. ಆ ಥರ ಆದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಮೆತ್ತಗಿತ್ತು. ಹಾಗಾಗಿ ಇನ್ನೊಂದು 2 ಸೆಕೆಂಡ್ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮತ್ತೆ ಪಾಕನ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು 2 ಸೆಕೆಂಡ್ ಆದ ನಂತರ ಮತ್ತೆ ನಾನು ಇಲ್ಲಿ ಪಾಕನ ಚೆಕ್ ಮಾಡಿಕೊಂಡೆ. ಆವಾಗ ಪರ್ಫೆಕ್ಟ್ ಆಗಿರುವಂತಹ ಅದಕ್ಕೆ ಪಾಕ ರೆಡಿಯಾಗಿತ್ತು. ಅದನ್ನು ಸಹ ನಾನಿಲ್ಲಿ ತೋರಿಸಿದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಒಂದ್ಸರಿ ನೀವು ನೋಡ್ಕೊಂಬಿಡಿ. ನಾವು ಪಾಕ ರೆಡಿ ಮಾಡಿದ ಮೇಲೆ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು ಖಾಲಿ ಬೌಲ್ನ ತೊಗೊಂಡು ಅದಕ್ಕೆ ನಾವು ಈ ಥರ ಬಿಟ್ಟರೆ ಅದು ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಪಾಕ ನಾವೇನು ಮಾಡಿದ್ದೀವಲ್ಲ ಅದು ಗಟ್ಟಿಯಾಗಿ ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಆ ಥರ ಬಂದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈ ಥರ ಟಕ್ ಅನ್ಬೇಕು. ಈ ಥರ ಬಂದರೆ ಇದು ಕರೆಕ್ಟ್. ಈ ಥರ ಸೌಂಡ್ ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ಇನ್ನು ಇದಕ್ಕೆ ನಾನು ಮೊದಲೇ ಹುರಿದು ಪುಡಿ ಮಾಡಿಟ್ಕೊಂಡಿರೋವಂತಹ ಶೇಂಗಾನ ಸೇರಿಸ್ಕೊತಾ ಇದ್ದೀನಿ. ಶೇಂಗಾ ಪುಡಿನ ಹಾಗೆ ಹುರಿದಿಟ್ಕೊಂಡಿರೋವಂತಹ ಬಿಳೆ ಎಳ್ಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಏಲಕ್ಕಿ ಪುಡಿ ಹಾಗೆ ಒಂದು ಸ್ವಲ್ಪ ಒಣಶುಂಠಿ ಪೌಡರು ಸಹ ಸೇರಿಸ್ಕೋಬೋದು. ನಾನು ಅದೇನು ಸೇರಿಸ್ಕೊತಾ ಇಲ್ಲ. ಇನ್ನು ಅದಾದ ನಂತರ ನಾವು ಮೊದಲೇ ಹುರಿದಿಟ್ಕೊಂಡಿರುವಂತಹ ಮಕಾನನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ. ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇಗನೆ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದರೆ ಪಾಕ
ಪಾಕ ಗಟ್ಟಿಯಾಗಿಬಿಟ್ರೆ ನೀಟಾಗಿ ಎಲ್ಲ ಮಕಾನ್ಗೂ ಅಂಟ್ಕೊಳ್ಳಿಲ್ಲ. ಹಾಗಾಗಿ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕಾಗುತ್ತೆ. ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ. ತುಪ್ಪ ಸವರಿ ಇಟ್ಕೊಂಡಿರುವಂತಹ ತಟ್ಟೆಗೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ವ ಮಕಾನ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆಗಲೇ ಎಷ್ಟು ಗಟ್ಟಿ ಆಯಿತು ಅಂತ ಹೇಳ್ಬಿಟ್ಟು. ಒಂದು 5 ನಿಮಿಷ ಸಾಕಾಗುತ್ತೆ, ಇದು ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಇನ್ನು ಇದನ್ನು ತಣಿಯಕ್ಕೆ ಬಿಟ್ಬಿಡ್ತೀನಿ. ಅಂದರೆ ಬಿಸಿ ಇರುತ್ತಲ್ವ, ಹಾಗಾಗಿ ಇಲ್ಲಿ ತಣಿಯೋದಕ್ಕೆ ಬಿಡ್ತಾಯಿದ್ದೀನಿ. ತಣ್ಣದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಚಿಕ್ಕಿ ಎಲ್ಲ ತಿಂತೀವಿ ನೋಡಿ ನಾವು, ಶೇಂಗಾ ಚಿಕ್ಕಿ, ಅದೇ ಥರ ರುಚಿ ಕೊಡ್ತಾಯಿತ್ತು. ಆದರೆ ಇದರಲ್ಲಿ ಶೇಂಗಾ ಬದಲಾಗಿ ಮಕಾನ್ ಇರುತ್ತೆ ಅಷ್ಟೇ. ಇನ್ನು ಇಲ್ಲಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಅಂಟ್ಕೊಂಡ್ಬಿಟ್ಟಿರುತ್ತೆ ಎಲ್ಲ ಒಂದಕ್ಕೊಂದು. ಇದನ್ನು ನಿಧಾನಕ್ಕೆ ಈ ಥರ ಬಿಡಿಸ್ಕೊಂಡ್ಬಿಡ್ಬೋದು. ನಿಧಾನಕ್ಕೆ ಬಿಟ್ಕೊಂಡ್ಬಿಡುತ್ತೆ, ಅದೇನು ಅಂಟ್ಕೊಂಡೇ ಇರೋದಿಲ್ಲ. ಇವಾಗ ನೋಡ್ತಿರ್ಬೋದು ನೀವು ಇಲ್ಲಿ ನಾನು ಎಲ್ಲಿ ಯಾವ ಥರ ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನು ಇಷ್ಟ ಆದರೆ ಸಖತ್ ಟೇಸ್ಟಿಯಾಗಿರುವಂತಹ ಹಾಗೆ ಹೆಲ್ತಿಯಾಗಿರುವಂತಹ ಮಕಾನ ಸ್ವೀಟು ರೆಡಿ ಆಯಿತು ಅಂತಲೇ. ಈ ಮಕ್ಕಳೆಲ್ಲ ಮನೇಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಚಾಕ್ಲೇಟ್ ಕೊಡಿಸು ಅಂತ ಕೇಳ್ತಾ ಇರ್ತಾರೆ ನೋಡಿ. ಅಂಥ ಟೈಮಲ್ಲಿ ನಾವು ಏನಾರು ಇದನ್ನ ಮನೇಲಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಆರಾಮಾಗಿ ಕೊಟ್ಬಿಡ್ಬೋದು. ಅಂದರೆ ನಾನು ಮನೇಲಿ ಮಾಡಿದ್ದೆ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಫಸ್ಟಿಗೆ ತಿನ್ನೋದಕ್ಕೆ ಬೇಡ ಅಂತ ಅನ್ನಿಸ್ತಾ ಇರುತ್ತೆ, ಯಾಕಂದರೆ ಸ್ವೀಟ್ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ. ಒಂದು ನಾವು ತೊಗೊಂಡು ಬಾಯಿಗೆ ಹಾಕಿದ್ರೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಮಕಾನ ಸ್ವೀಟ್, ಮಾತ್ರ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಸಹ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ನಿಮ್ಮ ಮಕ್ಕಳಿಗೂ ಸಹ ಈ ರೆಸಿಪಿ ಇಷ್ಟ ಆಗ್ಬೋದು. ಇನ್ನು ಇಲ್ಲಿ ನಾನು ಇದೆಲ್ಲ ಆದ ನಂತರ ಇವತ್ತು ಧನಿಯಾ ಪುಡಿ ಅದೆಲ್ಲ ಮಾಡ್ಕೋಬೇಕು ಅಂತ ಅಂದೆ ಅಲ್ವಾ, ಅದನ್ನು ಇಲ್ಲಿ ನೀಟಾಗಿ ಹುರಿದಿಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನನಗೆ ಹೇಗೆ ಅಂದರೆ ಈ ಧನಿಯಾ ಪುಡಿ ಜೀರಿಗೆ ಪುಡಿನ ಅಂಗಡಿನ ತೊಗೊಂಬಂದು ಹಾಕೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಧನಿಯಾ ಪುಡಿ ಖಾಲಿಯಾಗಿ ಒಂದು ವಾರನೇ ಆಗಿತ್ತು. ನನಗೆ ಮಾಡಬೇಕು ಅಂದರೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಮಧ್ಯಾಹ್ನ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೆ, ಆದರೆ ಕರೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ಇವಾಗ ಮಾಡ್ಕೊತಾ ಇದ್ದೀನಿ. ಅಡುಗೆ ಏನು ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಈ ಕೆಲಸನಾದರೂ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಬೆಳಗ್ಗೆ ಚಪಾತಿ ಮಾಡಿದ್ದೆ ನೋಡಿ. ಸಂಜೆಗೂ ಆಗೋ ಥರನೇ ಒಂದು ಸ್ವಲ್ಪ ಹಿಟ್ಟನ್ನ ಜಾಸ್ತಿನೇ ಕಲಸಿಟ್ಬಿಟ್ಟಿದ್ದೆ. ಇನ್ನು ಚಪಾತಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಪಲ್ಯನ ರೆಡಿ ಮಾಡ್ಕೊಂಡ್ಬಿಟ್ರೆ ಅಡುಗೆನೂ ಸಹ ರೆಡಿ ಆಯಿತು ಅಂತಲೇ. ಹಾಗೆ ನಾನು ಈ ಧನಿಯಾ ಪುಡಿ ಮಾಡುವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿಬಿಟ್ಟು ಧನಿಯಾ ಪುಡಿನ ಮಾಡ್ಕೊತೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವೇನಾದರೂ ಊಟದಾಗ ಕರ್ಬೇವು ಹಾಕಿಬಿಟ್ರೆ ತೆಗೆದು ಊಟ ಮಾಡ್ತಾರೆ ನೋಡಿ. ಅಂಥ ಟೈಮಲ್ಲಿ ಕರ್ಬೇವಿನಲ್ಲಿರುವಂತಹ ಅಂಶ ನಮಗೆ ಸೇರೋದಿಲ್ಲ. ಹಾಗೆ ಕರ್ಬೇವಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಕಣ್ಣಿಗಾಯಿತು, ಹಾಗೆ ನಮ್ಮ ಹೇರ್ಸಿಗಾಯಿತು ತುಂಬ ಒಳ್ಳೆಯದಲ್ವ. ಹಾಗಾಗಿ ನಾನು ಈ ಥರ ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಮಾಡುವಾಗ ಇದ್ರ ಜೊತೆಗೆ ನಾನು ಕರಿಬೇವನ್ನ ಸಹ ಸೇರಿಸ್ಬಿಟ್ಟು ಮಾಡಿಬಿಡ್ತೀನಿ. ಇನ್ನು ಇಲ್ಲಿ ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿನೂ ಸಹ ಎಲ್ಲ ರೆಡಿ ಮಾಡ್ಕೊಂಡೆ. ಇನ್ನು ಅದು ಸ್ವಲ್ಪ ತಣ್ಣಗಾಗಬೇಕಾಗಿತ್ತು, ಅದನ್ನು ಸಹ ಇಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇನ್ನು ತಣ್ಣಗಾದ ನಂತರ ಮಾಮೂಲಿ ಅದರದ್ದು ಬಾಕ್ಸಿಗೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾಗುತ್ತೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಜೀರಿಗೆ ಪುಡಿ ಧನಿಯಾ ಪುಡಿ ನನಗಿದು ಆರಾಮಾಗಿ ಒಂದು 20ರಿಂದ 25 ದಿನ ಅಂದರೂ ಬಂದೇ ಬರುತ್ತೆ. ಹಾಗೆ ಇದು ಮತ್ತೆ ಖಾಲಿ ಆದ ತಕ್ಷಣ ಮತ್ತೆ ನಾನು ಫ್ರೆಶ್ ಆಗಿ ಮನೇಲಿ ಮಾಡ್ಕೊತೀನಿ. ಇನ್ನು ಇದೆಲ್ಲ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಯಿತು ಬಾಕ್ಸಿಗೆ. ಇನ್ನು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡೆ ನೋಡಿ. ಚಪಾತಿಗೆ ಪಲ್ಯ ಏನೂ ಇರಲಿಲ್ಲ, ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಆವಾಗ ಮೊಟ್ಟೆ ಇತ್ತು ಮನೇಲಿ, ಮೊಟ್ಟೆಯಿಂದನೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮೊಟ್ಟೆ ಗ್ರೇವಿನ ಮಾಡಿಕೊಂಡೆ. ಇವತ್ತು ಮಾಡಿರೋಂತಹ ಮೊಟ್ಟೆ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಸರಿ ಯಾವತ್ತಾದರೂ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.